ಒಳ್ಳೆ ಕೆಲಸನೇ. ಬಟ್ ಇದ್ರ ಜೊತೆ ಈ ಬಾರ್ ರೆಸ್ಟೋರೆಂಟ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮತ್ತು ದೇವಸ್ಥಾನ ಹತ್ರ, ಸ್ಕೂಲ್ ಕಾಲೇಜಸ್ ಹತ್ರ, ಆಮೇಲೆ ಹಾಸ್ಪಿಟಲ್ಸ್ ಹತ್ರ ಅದು ತೆರವು ಮಾಡಬೇಕು. ಈವನ್ ಸಿಗರೇಟ್ ಶಾಪ್ಸು ಅಷ್ಟೇ. ಸಿಗರೇಟ್ ಶಾಪ್ಸು, ಬಾರ್, ರೆಸ್ಟೋರೆಂಟು ಈ ಏರಿಯಾಸಲ್ಲೆಲ್ಲ ತೆಗೆದಾಕ್ಬೇಕು ಮ್ಯಾಮ್. ಏನ ತೆಗಿಬೇಕು ಅಂತ ಇದ್ದೀರಾ? ಬಾರ್ ರೆಸ್ಟೋರೆಂಟು ಆಗುತ್ತಾ ಸರ್? ತೆಗಿಯೋದಕ್ಕಾಗುತ್ತಾ? ತಮಿಳ್ನಾಡು ಅವರು ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅದು. ನಾವು ಯಾಕೆ ಮಾಡೋಕ್ಕಾಗಲ್ಲ? ಸರ್, ತಮಿಳ್ನಾಡು ಮುಖ್ಯಮಂತ್ರಿಗಳು ನಮ್ಮಲ್ಲಿ ಬರ್ಬೇಕಲ್ಲ ಅಂತ, ಮುಖ್ಯಮಂತ್ರಿ ಸಿಗ್ಬೇಕಲ್ಲ ನಮ್ಗೆ. ಇವ್ರು ಮನ್ಸು ಮಾಡಬೇಕು. ಮನ್ಸಿದ್ರೆ ಮಾರ್ಗ ಆಗುತ್ತೆ. ನಾವು ಮನ್ಸು ಮಾಡೋದಲ್ಲ ಸರ್, ವೋಟ್ ಹಾಕೋರು ಅಂತ ಗೆಲ್ಸ್ಬೇಕು. ಅಂಥವ್ರು ಗೆಲ್ಸೋದಕ್ಕಿಂತ ಇವಾಗ ಇದು ಮಾಡುವಂಥ ಕೆಲಸಿದಾರ. ಇವಾಗ ಫುಟ್ಪಾತ್ ಅವರು ಮಾಡುವಂಥ ಕೆಲಸಿದಾರ. ಇವ್ರು ಮಾಡ್ತಾ ಇಲ್ವಾ ಈಗ? ಜವಾಬ್ದಾರಿಯಿಂದ ಮಾಡ್ತಾ ಇದ್ರೆ ಇದೇ ತರ ಸಚಿವರು ನಮ್ಗೆ ಸಿಗ್ಬೇಕಲ್ಲ. ಇವ್ರು ಮಾಡ್ಬೋದು. ಇವಾಗ ಇಷ್ಟು ಫುಟ್ಪಾತ್ ಅವರು ಮಾಡಿದ್ಮೇಲೆ ಇದು ಬಾರ್ ರೆಸ್ಟೋರೆಂಟ್ ನಾನು ಹೇಳ್ತಾ ಇಲ್ಲ ಕಂಪ್ಲೀಟ್ ಆಗಿ ತೆಗೆದು ಮಾಡಬೇಕು ಅಂತಲ್ಲ. ಎಲ್ಲೆಲ್ಲಿ ಸ್ಕೂಲ್ ಕಾಲೇಜಸ್ ಇದೆ, ದೇವಸ್ಥಾನಗಳಿದೆ, ರೆಸಿಡೆನ್ಷಿಯಲ್ ಏರಿಯಾ ಇದೆ, ಅಲ್ಲಿ ಬಾರ್ ರೆಸ್ಟೋರೆಂಟ್ಸ್, ಸಿಗರೇಟ್ ಶಾಪ್ಸ್ ಇರಬಾರ್ದು, ತೆಗಿಸ್ಬೇಕು. ಅದು ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲದ್ರೆ ಎಲ್ಲ ಕಡೆನೂ ತುಂಬ ಹಿಂಸೆ ಆಗುತ್ತೆ. ಜನರು ತುಂಬ ಏನಂತಾರೆ ಹಿಂಸೆ ಆಗುತ್ತೆ ಅವ್ರಿಗೆ. ಸೊ ಅವ್ರು ಓಡಾಡೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಇವಾಗ ನಮ್ಮ ಮನೆ ಹತ್ರನೇ ಒಂದು ಬಾರ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ. ಸಾಯಂಕಾಲ 6 ಗಂಟೆ ಮೇಲೆ ನಾವು ಓಡಾಡೋಕ್ಕಾಗಲ್ಲ. ಹೆಂಗಸ್ರಿರಲಿ, ವಯಸ್ಸಾಗಿರೋರಿರಲಿ, ಮತ್ತು ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋಕ್ಕಾಗಲ್ಲ. ಸೊ ಈ ಸಿಮಾರಿ ಲೇಔಟ್, ಬಾಲಾಜಿ ಲೇಔಟ್ ಮಧ್ಯದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಾರ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ, ವೆಂಕಟೇಶ್ವರ ಬಾರ್ ರೆಸ್ಟೋರೆಂಟ್ ಅಂತ. ಸೊ 6 ಗಂಟೆ ಮೇಲೆ ಅಲ್ಲಿ ಕಾರ್ನಲ್ಲಿ ನಿಂತ್ಕೋತಾರೆ, ಸಿಗರೇಟ್ ಕುಡಿತಾ ನಿಂತಾರೆ, ಕುಡ್ಕೊಂಡು ಜಗಳ ಮಾಡ್ಕೊಂಡು ನಿಲ್ತಾರೆ. ಯಾರಿಗೆ ಡಿಸ್ಟರ್ಬ್ ಆಗೋದು? ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿರೋ ಪಾಪ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಮನೆಗಳು ಕಟ್ಕೊಂಡಿರ್ತಾರೆ. ಸೊ ಇವ್ರ ಮಾತುಗಳು ಕೇಳ್ಕೊಂಡು ದಿನ ಇರಬೇಕು. ಹೆಂಗಾಗುತ್ತೆ ಮ್ಯಾಮ್? ಅದಕ್ಕೆ ಹೇಳೋದು, ಇದನ್ನು ನೆಕ್ಸ್ಟ್ ಇದು ಆ್ಯಕ್ಷನ್ ತೊಗೋಬೇಕು ಮಿನಿಸ್ಟ್ರು. ಎಲ್ಲರಿಂದ ತುಂಬ ಅಪ್ರಿಸಿಯೇಷನ್ ಸಿಗುತ್ತೆ, ಅಷ್ಟು ಹೇಳ್ತೀನಿ.